ಸೊ ಇಂಜೆಕ್ಷನ್ ಕೊಡ್ಸಾಯ್ತು. ನನ್ನ ಮಗಳಂತೂ ಸಖತ್ತಾಗಿ ಹತ್ತಾಕ್ಬಿಟ್ಲು ಇವತ್ತಂತೂ. ಜೋರಮ್ಮನೋಯ್ತು. ಅಯ್ಯೋ ಅವ್ರು ಅವ್ನು ಕರ್ಕೊಬರಕ್ಕೆ ಹೋಗ್ತಾವಳೆ ನಮ್ಮ ಚಿನ್ನಮ್ಮ. ಹೋಗಲ್ಲಿ ಬತ್ತೈತೆ, ಹೋಗೋ ಬೇಗ ಕರ್ಕಬ್ಬ, ನಿಧಾನಕ್ಕೆ ಹೋಗೋ. ಬ್ಲೋ ಕಡಿಮೆ ಆಗಿದೆಯಾ ಪಂಚರ್ ಆಗಿದೆ ಗೊತ್ತಿಲ್ಲ. ಪಂಚರ್ ಆಗಿದ್ರೆ ಪಂಚರ್ ಹಾಕ್ಸ್ಬೇಕು. ಇವ್ರು ಪಂಚರ್ ಹಾಕ್ತಾರೆ ಏನೋ ಗೊತ್ತಿಲ್ಲ, ಆಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಇದು ಬೇಡ ಅಂತಾಳಲ್ವ ಇವಳು, ದೋಸೆ ಮಾಡೋದು ಬೇಡ ಅಂತಾಳೆ. ಇನ್ನೇನು ಮಾಡ್ತೀಯ ದೋಸೆ ಬೇಡ ಅಂದ್ರೆ ಪೂಜಾ? ಏನು ಮಾಡ್ತೀಯ? ಆಯಿತು ಈಗ ದೋಸೆ ಬಿಟ್ಟರೆ ಬೇರೆ ಏನು ಮಾಡ್ತೀಯ? ಇಡ್ಲಿ ಮಾಡ್ಬಿಡಿಲ್ಲ ಅಂದರೆ ಏನು ಗೊತ್ತಾ, ಮನೇಲಿ ಕರೆಂಟ್ ಬೇರೆ ಹೊಂಟೋಯ್ತು. ಇದು ಎಮರ್ಜೆನ್ಸಿ ಲೈಟ್ ಉರಿತಾ ಇರೋದು. ಸೊ ಇವಾಗ ಕತ್ಲಲ್ಲೇ ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡಬೇಕು. ಚಿದ್ದವ ಸ್ನಾನ ಬಡಿಸ್ಕೊತಾವಳೆ, ಸ್ನಾನ ಮಾಡ್ಕೊತಾವಳೆ ಸರಿಯಾಗಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀವಿ. ಪೂಜಾ ಟೇಸ್ಟ್ ನೋಡು ಅಂತ ಹೇಳಿದ್ರೆ ನೀನು ಆಲೇ ಮೀತಾ ಇದೆಯಾ? ಹೆಂಗೈತೆ ಟೇಸ್ಟು? ಹಾಂ, ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಏನು ಮಾಡ್ತಿದ್ದೀರಾ? ಬೆಳಗ್ಗೆನೇ ಎದ್ದು ನಾನಂತೂ ಸುಮ್ಮನೆ ಕೂತಿದ್ದೀನಿ. ಬೆಳಗ್ಗೆನೇ ನನ್ನ ಹೆಂಡತಿ ಕೆಲ್ಸಕ್ಕೆ ಹೊಂಟೋಗ್ಬಿಟ್ಟಿದ್ದಾಳೆ. ಅದು ಫೈರ್ ಮೀಟಿಂಗ್ ಅಂತ ಹೇಳ್ಬಿಟ್ಟಿತ್ತಂತೆ, ಅದಕ್ಕೆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಹೋಗೋಳೆ ಬೆಳಗ್ಗೆನೇ 7 ಗಂಟೆಗೆ. ಸೊ ಅವಳಿನ್ನ ಬರೋದು ಲೇಟ್ ಆಗುತ್ತೆ. ನನ್ನ ಮಗಳು ಇಲ್ಲಿ ಆಟ ಆಡೋಕೆ ಬರ್ತಾಯಿದ್ದಾಳೆ. ಏನು ಮಾಡ್ತಾ ಇದೀಯ ಮಗಳೇ? ಹಾಂ, ಗುಡ್ ಮಾರ್ನಿಂಗ್. ಈಜು ಕೂಡ ಹೋಯ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೂ. ನನ್ನ ಹೆಂಡತಿ ಬರೋದಿನ್ನ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾಳೆ. ಮನೆಗೆ ಬಂದು ಮತ್ತೆ ರೆಡಿಯಾಗಿ ಹೋಗ್ತಾಳೆ. ಸೊ ಜಸ್ಟ್ ಇವಾಗ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅಷ್ಟೇ ಹೋಗಿರೋದು. ಅಯ್ಯಪ್ಪ. ಸೊ ಇವತ್ತಿನ ವ್ಲಾಗು ನನ್ನ ಮಗಳ ಜೊತೆ. ನನ್ನ ಮಗಳನ್ನ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವತ್ತೊಂದು 2 ಇಂಜೆಕ್ಷನ್ ಐತೆ, ಇಂಜೆಕ್ಷನ್ ಹಾಕ್ಸ್ಬೇಕು. ಸೊ ಇಂಜೆಕ್ಷನ್ ಹಾಕ್ಸ್ಕೊಂಡು ಮತ್ತೆ ಬಂದು ನಾನು ಇವಳು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಚಿನ್ನಮ್ಮ, ಇನ್ನೇನು ಸಮಾಚಾರ? ಹಾಂ, ಏನಿಲ್ಲ. ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀಯಾ? ಹಾಂ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀಯ ಮಗಳ? ಹ್ಞೂ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಏನು ಮಾಡ್ತೀಯ ನೀನು? ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಜಿಂತಕ ಜಿನ್ ಮಾಡ್ತೀಯಾ? ಯಾವ ಸಾಂಗ್ ಕಾಣಿಸ್ತದ ನಿಂಗೆ? ಹ್ಞೂ, ಜಿಮ್ ಮಾಡಿಸ್ತವ್ರ? ಯಾವ್ದೇ ಸಾಂಗ್ ಅದು ಜಿಮ್ ಅನ್ನೋದು? ಹಾಂ, ಜಿಮ್ ಅಂತಲ್ಲ. ನಾನು ಯಾವಾಗಂದೆ ಜಿಮ್ ಅಂತ? ಹಾಂ, ರಾತ್ರಿ ಹೇಳದ್ನಾ? ರಾತ್ರಿ ನೀನು ಮಲಗ್ಬಿಟ್ಟಿದ್ದಲ್ಲ ನಾ ಬಂದಾಗ. ನಾನು ಬರೋದಕ್ಕಿಂತ ಮುಂಚೆ ಮಲಗ್ಬಿಟ್ಟಿದ್ದೀನಿ ನೀನು. ನಾನು ಯಾವಾಗ ನಿನ್ನ ಮಾತಾಡಿಸ್ತಾ ಹತ್ರ? 13? ಏನು 13? ಈಜು ಹೊಡಿಬೇಕಾ ನೀನು? ಹೌದಾ, ತುಂಬ ದಿವಸ ಆಗ್ಬಿಟ್ಟೈತಾ ಈಜು ಹೊಡೆದಿ? ಆಯ್ತು, ಅಮ್ಮಂಗೆ ರಜೆ ಇರುತ್ತಲ್ಲ ಅವಾಗ ಹೋಗೋದಾಯ್ತಾ? ಗುರುವಾರ ರಜಾ ಐತೆ. ಗುರುವಾರ ಅಲ್ಲ, ಶುಕ್ರವಾರ ರಜಾ ಐತೆ. ಇವಾಗ ಕರ್ಕೋಗ್ಬೇಕಾ? ನಿನ್ಗೆ ಚುಚ್ಚಿಸ್ತಾರಲ್ಲ, ಚುಚ್ಚಿಸ್ಬೇಕು. ಇಲ್ಲಿ ಬೇಕು ಪರ್ಚ್ಬಿಟ್ಟಿತ್ತಲ್ಲ, 2 ಚುಚ್ಚಿಸ್ಬೇಕು ನಿಂಗೆ. ಈ ಕಡೆ ಒಂದು ಇದೊಂದು ಚುಚ್ಚಿಬಿಟ್ರೆ ಇನ್ನು 2ನೇ ತಾರೀಕು ಒಂದು ಲಾಸ್ಟ್ ಇರುತ್ತೆ, ಅವಾಗ ಚುಚ್ಚಿಸ್ಕೊಬಿಡಾಯ್ತಾ? ಏನು ನೋಗೋದಿಲ್ಲ. ನೋವಲ್ಲ ಮಗಳ. ಆಯ್ತಾ? ಆಯ್ತು, ಬೇಡ ಬಿಡು ಆಯ್ತಾ? ಸರಿ, ಇವಾಗ ನೀನು ರೆಡಿಯಾಗು, ಮಗ ತೊಳ್ಕೊಂಡು ರೆಡಿಯಾಗು. ಅತ್ತೆ ಮನೆಗೆ ಹೋಗಿದ್ ಬರಮ್ಮ ಆಯ್ತಾ? ಅತ್ತೆ ಮನೆಗೆ. ಓಕೆ, ಓಕೆ. ಸೊ ಗೈಸ್, ಬನ್ನಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ನಾನು ನಮ್ಮಮ್ಮಂಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ. ಮನೆ ಗುಡಿಸ್ತೈತೆ. ಸೊ ಪಾತ್ರೆ ಎಲ್ಲ ಬೆಳಗೈತವ? ಅಡುಗೆ ಏನು ಮಾಡೋದಾ ಇವತ್ತು? ಹಾಂ, ಬರೋದು ಲೇಟ್ ಆಯ್ತದೆ. 10 ಗಂಟೆಗೆ ಬರ್ತಾಳೆ. 10 ಗಂಟೆಗೆ ಬಂದು ಅವಳು ಮಗ ತೊಳ್ಕೊಂಡು ರೆಡಿ ಆಗೋದು ಲೇಟ್ ಆಗುತ್ತದೆ. ನಾವೇನಾದ್ರು ಮಾಡೋಣ. ಏನೈತೆ ಇವಾಗ? ಚೆನ್ನಾಗಿ ನೀರು ಕಾಯಿಸ್ತಾ ಇದೆಯಾ ಸ್ನಾನ ಮಾಡ್ಸೋಕ್ಕೆ? ಸರಿ, ಕಾಯಿಸೋ ಅವಳಿಗೆ. ಏನಾರು ಮಾಡೋದು ಬಿಡು, ನಾನೇ ಮಾಡ್ತೀನಿ ಆಯಿತಾ? ಇದೇನಾಯ್ತಲ್ಲ ಇಲ್ಲಿ? ಅನ್ನನಾ? ಅನ್ನ ಆಯ್ತಾ? ಇದು ಅನ್ನನ ಏನಾಯ್ತು? ಸೊ ಗೈಸ್, ಇವಾಗ ನನ್ನ ಹೆಂಡತಿ ಬರೋಷ್ಟೊಳಗಡೆ ಏನಾರು ಮಾಡಬೇಕು. ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ತರಕಾರಿ ಏನೂ ಇಲ್ಲ. ತರಕಾರಿ ಹೋಗಿ ತರಬೇಕು. ತರಕಾರಿ ಹೋಗಿ ತಂದ್ಬಿಟ್ಟು ಏನಾರ ಒಂದು ಸ್ಪೆಷಲ್ ಮಾಡೋಣ. ನಮಗೂ ಹಂಗೆ ಊಟನೂ ಆಗುತ್ತೆ ತರಕಾರಿ ತಂದರೆ. ಸೊ ಬನ್ನಿ ಹಾಗಾದ್ರೆ ತರಕಾರಿ ತಗೊಳ್ಳೋಣ ಅಂದ್ಬಿಟ್ಟು ತರಕಾರಿ ತಂದ್ಬಿಟ್ಟು ಆಮೇಲೆ ನೋಡೋಣ. ಮಾಮೂಲಿ ಮಧ್ಯಾಹ್ನಕ್ಕೆ ಮೊಟ್ಟೆ ಇದೆ. ಮೊಟ್ಟೆ ಮಧ್ಯಾಹ್ನಕ್ಕೆ ಆಗುತ್ತೆ.
ಇವಾಗ ಬೆಳಿಗ್ಗೆ ಟಿಫನ್ಗೆ ಏನಾರು ಮಾಡಬೇಕು. ಏನು ಮಾಡೋಣ ಅಂತ. ಏನು ತರಕಾರಿ ತರದವ? ಹಾಂ ಹೇಳು ಏನು ತಗೊಳ್ದ ಅಂತ. ಏನಾಯ್ತು ಇಲ್ಲಿ ಫ್ರಿಡ್ಜಲ್ಲಿ ಏನಿಲ್ಲ, ಖಾಲಿ ಆಗ್ಬಿಟ್ಟೈತಲ್ಲ. ಸೊ ದೋಸೆ ಐತಲ್ಲವಾ, ದೋಸೆ ಹಿಟ್ಟು ಈಸಿ ಮಾಡು. ಹಾಂ ದೋಸೆ ಹಿಟ್ಟು ಮಾಡು, ಏನಾಗಲ್ಲ. ಹಾಂ ಅದಕ್ಕೇನಾರು ಇದು ಮಾಡೋದಾ? ತರಕಾರಿ ತಂದ್ಬಿಟ್ಟು ಪಲ್ಯ ಥರ ಮಾಡ್ಬಿಡೋದಾ? ತರಕಾರಿ ತಂದ್ಬಿಟ್ಟು ಪಲ್ಯ ಥರ ಮಾಡ್ಬಿಡೋದಾ? ಸುಮ್ಮನೆ ವೇಸ್ಟ್ ಮಾಡಿದ್ಯಾ? ಸೊ ದೋಸೆ ಇದೆ, ದೋಸೆನೇ ಇವತ್ತು ಬೆಳಗಿನ ಉಪಹಾರ. ಏನವಾ ದೋಸೆ ಮಾಡೋಣ ಆಯಿತಾ? ಸೊ ಕಾಯಿ ಎಲ್ಲ ಐತೆ. ಚಟ್ನಿ ಬೇಕಾದ್ರೆ ಮಾಡೋಣ. ಚಟ್ನಿ ಮಾಡಿಬಿಟ್ಟು ಒಂದು ಸ್ವಲ್ಪ ಇದು ಮಾಡೋಣ. ನಿನಗೆ ನಾನು ತರಕಾರಿ ತರ್ತೀನಿ, ತರಕಾರಿ ತಗೊಂಡು ಇದು ಮಾಡೋದು. ಸೊ ಗೈಸ್ ಬನ್ನಿ ಹಾಗಾದ್ರೆ ಅಂಗಡಿ ಹೋಗಿ ತರಕಾರಿ. ಟೊಮೆಟೊ ಇಲ್ಲ, ಏನೇನು ಹೇಳುತ್ತೆ, ಏನು ತರಬೇಕಂತ. ಟೊಮೆಟೊ ಇಲ್ಲ. ಹಾಂ ಹಾಂ ತರಕಾರಿ ಏನು ತಗೋಬಾ. ನೀನು ಬಿಡಿ ಏನು ಬೇಡ ಸುಮ್ಮನೆ. ಹಾಂ ವಿಡಿ ಮಾಡ್ಬೇಕು ನೀನು. ಅಲ್ಲಪ್ಪ ವಿಡಿ ಎಲ್ಲ ಐತವ. ಹಾಂ ತಗೋ ಮಾಡ್ಕೊ ನೀನು ವಿಡಿ. ಏನೇನು ತಗೊಳ್ಳೋದು ಇವಾಗ ಖುಷಿ? ಏನೇನು ತಗೊಳ್ಳೋದು? ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ತಗೊಳ್ಳೋದಾ? ಏನಿದೆ ಹೀರೆಕಾಯಿ ಆಯಿತಾ? ಕುಂಬಳಕಾಯಿ ತಗೊಳ್ಳೋಣ. ಕುಂಬಳಕಾಯಿ ಐತೆ. ಹೆಂಗೆ ಕುಂಬಳಕಾಯಿ ಇದು? ಹೆಂಗೆ ಕೆ ಜಿ? ಹಾಂ 200. ಇದೊಂದು ಕೊತ್ತಂಬರಿ ಸೊಪ್ಪು ಕೊಡಿ. ಕೊತ್ತಂಬರಿ ಸೊಪ್ಪು ಮತ್ತು ಏನು ಹಸಿರು ಮೆಣಸಿನ್ಕಾಯಿ. ಹಾಂ ಕೊಡಿ, ಇರಲಿ ಬಿಡಿ. ಹಸಿರು ಮೆಣಸಿನ್ಕಾಯಿ ಕೊಡಿ. ಅದು ಬೇಡ, ಆಮೇಲೆ ನೆಕ್ಸ್ಟ್ ತಗೊಳ್ಳೋಣ ಬಿಡು. ಈಗ ಕುಂಬಳಕಾಯಿ ತಗೊಂಡಿದ್ದೀವಿ. ಅಯ್ಯೋ 1/4 kg ಬಿಡ, ಸ್ವಲ್ಪ ಕೊಡಿ. ಒಂದು 5 ರೂಪಾಯಿ ಕೊಡಿ. ಕೊಡಿ ಅವಾ ಕುಂಬಳಕಾಯಿ ತಂದೆ. ಹಾಂ ಕುಂಬಳಕಾಯಿ ಪಲ್ಯ ಮಾಡ್ಬಿಡು, ದೋಸೆಗೆ ಚೆನ್ನಾಗಿರ್ತದೆ. ಅವಳು ಪೂಜೆ ಹೇಳ್ತಾವಳೆ, ಬಾ ಕರ್ಕೊಂಡು ಹೋಗುವೆ, ಮುಗೀತು ಅಂತ ಹೇಳ್ತಾವಳೆ. ಹೋಗಿ ಕರ್ಕೊಂಡ್ಬಿಡ್ತೀನಿ. ಪೂಜಾ ಅದು ಮೀಟಿಂಗ್ ಮುಗೀತಂತೆ, ಬಾ ಕರ್ಕೊಂಡು ಬರುವೆ ಅಂತ ಹೇಳ್ತಾವಳೆ. ಬಸ್ ಐತೆ, ಹೋಗಿದ್ದು ಕರ್ಕೊಂಡ್ಬಿಡ್ತೀನಿ. ಹಾಂ ನೀನು ಇಲ್ಲೇ ಇರೋ. ಹಾಂ ಚಾಕಿ ಕೊಡ್ಸಲ್ವಾ? ಆಯಿತು, ನಂಗೆ ಬೇಡ, ನೀನು ತಿನ್ನು. ಹೋಗಿ ಕರ್ಕೊಂಡ್ಬಿಡ್ತೀನವ. ಇದು ಏನೋ ಕುಂಬಳಕಾಯಿನ ಕಟ್ ಮಾಡ್ತಾವ್ರೆ, ಬರ್ತೀನಿ. ಹ್ಞೂ ಸೊ ನನ್ನ ಹೆಂಡತಿ ಫೋನ್ ಮಾಡಿದ್ದು, ಬಂದು ಕರ್ಕೊಂಡು ಹೋಗು ಅಂತ. ಹೋಗಿ ಕರ್ಕೊಂಡ್ಬಿಡ್ತೀನಿ ನಾನು. ಸೊ ಕರ್ಕೊಂಡ್ಬಂದು ಆಮೇಲೆ ಅವಳೇ ಅಡುಗೆ ಮಾಡ್ಕೊಂಡು ಅನ್ಸ್ಕೊಂಡು. ಹಾಂ ಸರಿ ಆಯಿತು. ನೀನು ಎಲ್ಲರ ಮಗಳ ಸ್ನಾನ ಮಾಡೋಕ್ಕೋ ಅಂದರೆ ರೆಡಿಯಾಗೋ, ಸ್ವಿಮ್ಮಿಂಗ್ ಹೋಗೋದಾ ಆಯಿತಾ? ಸ್ನಾನ ಮಾಡ್ಕೊ ನೀನು. ಹಾಂ ಇಲ್ಲ, ನೀನು ಸ್ನಾನ ಮಾಡ್ಕೊ, ರೆಡಿಯಾಗೋ, ಬರ್ತೀನಿ ಅಷ್ಟೊತ್ತಿಗೆ. ಹಾಂ ಬಿಡವ, ಆಮೇಲೆ ಬಂದು ಮಾಡಿಸೋದಾ? ಹಾಂ ನಡಿ. ಲೇ ಮತ್ಕಮ್ಮ ನಡಿಲೇ. ಓಹೋ ಪ್ರೀತಿ ನೋಡಪ್ಪ, ಪ್ರೀತಿಯ. ಚಪ್ಪಲಿ ಯಾಕೆ? ನಡಿ ಹೋಗೋದ. ಅಮ್ಮನ ಕರ್ಕೊಂಡು ಬರೋದು ಆಯಿತಾ? ಅಮ್ಮನ ಕರ್ಕೊಂಡು ಬರೋದ ಹೋಗ್ಬಿಟ್ಟು. ಹ್ಞೂ ಸೊ ನನ್ನ ಹೆಂಡತಿ ಕರ್ಕೊಬರಕ್ಕೆ ಬಂದಿದ್ದೀನಿ ಇಲ್ಲಿ. ನನ್ನ ಹೆಂಡತಿಗೆ ಫೋನ್ ಮಾಡ್ತಾಯಿದ್ದೀನಿ. ಫೋನ್ ಮಾಡೋರು ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಎಲ್ಲರೂ ಬರ್ತಾಯಿದ್ದಾರೆ, ಬಟ್ ನನ್ನ ಹೆಂಡತಿನೇ ಬರ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ನನ್ನ ಹೆಂಡತಿ ಎಲ್ಲ ಕಾಣಿಸ್ತಾನೆ ಇಲ್ಲ. ಇಲ್ಲೇ ಮಗಳ ಅಮ್ಮ ಇಲ್ಲವಾ? ಏನು ಬಿದ್ದೈತಾ? ಎತ್ಕೊ ಬೆಳೆಸ್ಬೇಡ. ಅವ್ರು ಅವ್ನು ಕರ್ಕೊಬರಕ್ಕೆ ಹೋಗ್ತಾವಳೆ ನಮ್ಮ ಚಿನ್ನಮ್ಮ. ಹೋಗಲ್ಲಿ ಬತ್ತೈತೆ, ಹೋಗೋ ಬೇಗ ಕರ್ಕಬ್ಬ. ನಿಧಾನಕ್ಕೆ ಹೋಗೋ.
ನಾನು ಅಡ್ಡ ಬಂದ್ಬಿಟ್ಟ. ಎತ್ಕೊಂಡ್ಲು ರವ್ವ ಓಡೋಗಿ ಕರೆಕ್ಟಾಗಿ ಅವ್ರ ಅವನ ಹತ್ರನೇ ಹೋದ್ಲು. ನನ್ನ ಮಗಳನ್ನ ಅವ್ರ ಸ್ಟಾಫ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾವಳೆ. ನಿಂತ್ಕೊಂಡು ಮಾತಾಡ್ತಾವ್ರು ನೋಡಿ ಅಲ್ಲಿ. ನಮ್ಗೆ ಬೇರೆ ಲೇಟ್ ಆಯ್ತು, ಅವ್ರು ನಿಂತ್ಕೊಂಡು ಮಾತಾಡ್ತಾವ್ರೆ. ಬಾ ಪೂಜಾ. ಎಷ್ಟೊತ್ತು ಬರೋದು ಪೂಜಾ? ಎಷ್ಟೊತ್ತು ಕಾಯ್ಬೇಕು ನಾನು? ಕುದ್ಗ ಬೇಗ ಪಟಪಟ ಅಂತ. ಹಾಂ ಸರಿ, ಕುದ್ಗೋ. ಗಾಡಿ ಏರ್ ಬ್ಲೋ ಕಡಿಮೆ ಆಗ್ಬಿಟ್ಟಿದೆ. ಯಾರೋ ಹೋಗೋರು ಹೇಳಿದ್ರು ಹಂಗಂತ. ಬ್ಲೋ ಬೇರೆ ಕಡಿಮೆ ಆಗ್ಬಿಟ್ಟಿತ್ತು. ಸೊ ಬ್ಲೋ ಹಾಕ್ಸ್ಕೊಂಡು ಹೋಗೋಣ, ಇಲ್ಲೇ ಪಕ್ಕದಲ್ಲೇ ಐತೆ. ಅವರಿಬ್ಬರು ನೋಡಿ ಯಾವ ಥರ ಗೊತ್ತವ್ರೆ ಅಂತ. ಪೂಜಾ ಬ್ಲೋ ಕಡಿಮೆ ಆಗಿದೆಯಾ ಪಂಚರ್ ಆಗಿದೆ ಗೊತ್ತಿಲ್ಲ. ಪಂಚರ್ ಆಗಿದ್ರೆ ಪಂಚರ್ ಹಾಕ್ಸ್ಬೇಕು. ಇವ್ರು ಪಂಚರ್ ಹಾಕ್ತಾರೆ ಏನೋ ಗೊತ್ತಿಲ್ಲ, ಆಗ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಸೊ ಪಂಚರ್ ಹಾಕ್ಸ್ಕೊಂಡು ಹೋಗ್ಬೇಕೀಗ. ಪಂಚರ್ ಆಗಿದೆ ಅಂತ ಚೆಕ್ ಮಾಡ್ತಾವ್ರೆ. ಪಂಚರ್ ಆಗಿದ್ರೆ ಪಂಚರ್ ಹಾಕ್ಸ್ಬಿಡ್ತೀನಿ ಅದಕ್ಕೆ. ಆಗಿದೆಯಾ? ಓಹೋ, ಪಂಚರ್ ಆಗೈತೆ ಇಲ್ಲಿ. ಪಂಚರ್ ಆಗಿದೆ. ಪಂಚರ್ ಹಾಕ್ಸ್ಬಿಡೋಣ. ಮನೆಗೆ ಬಂದೆ ಇವಾಗ. ಸೊ ನಮ್ಮಮ್ಮ ಆಲ್ರೆಡಿ ಕುಂಬಳಕಾಯಿ ಕುಯ್ತೈತೆ. ಇದೇನು ಇವಳ್ದು ಬೇಡ ಅಂತಾಳಲ್ಲವ ಇವಳು, ದೋಸೆ ಮಾಡೋದು ಬೇಡ ಅಂತಾಳೆ. ಇನ್ನೇನು ಮಾಡ್ತೀಯ ದೋಸೆ ಬೇಡ ಅಂದರೆ ಪೂಜಾ? ಏನು ಮಾಡ್ತೀಯ? ಆಯಿತು ಈಗ ದೋಸೆ ಬಿಟ್ಟರೆ. ಹಾಂ, ಬೇರೆ ಏನು ಮಾಡ್ತೀಯ? ಇಡ್ಲಿ ಮಾಡ್ಬಿಡಿಲ್ಲ ಅಂದರೆ ಸರಿ ಆಯಿತು. ಏನು ಚಿನ್ನಮ್ಮ, ನೀನು ಕುತ್ಕೊಂಡ ತಕ್ಷಣ ಪಂಚರ್ ಆಗೋಯ್ತಲ್ಲ ಗಾಡಿ. ಹಾಂ, ಅಷ್ಟಾಗಿ ಇಟ್ಟಿದೀಯಾ? ಹಾಂ, ಚೆನ್ನಾಗೇ ಬಂದ್ವಿ. ನಾನು ಚಿನ್ನಮ್ಮ ಬರ್ಬೇಕಾದ್ರೂ ಚೆನ್ನಾಗೇ ಬಂದ್ವಿ. ಹಾಂ, ಏನು ಯಾರು ಹಂಗೆ ಹೇಳೋದು? ನಾನು ಕೆಳಗಡೆ ಕೈ ತೋರಿಸ್ಬಿಟ್ಟು ಏನೋ ಆಗಿದೆ ಅಂತ ಹಿಂಗಿತ್ತು ನನಗೆ. ಹೌದಾ? ಚಿನ್ನ, ನಮ್ಮ ಪೂಜಾ ಕುತ್ಕೊಂಡ ತಕ್ಷಣ ಪಂಚರ್ ಆಗೋಯ್ತು. ಪಂಚರ್ ಹಾಕ್ಸ್ಕೊಂಬಂದು ಅದಕ್ಕೆ ಲೇಟ್ ಆಯಿತು ಹಸಿಯ. ಸೊ ಗೈಸ್, ನನ್ನ ಬ್ಯಾಟ್ರಿ ಅಲ್ಲ, ಮೊಬೈಲ್ ಬ್ಯಾಟ್ರಿ 1% ಇರೋದು. ಚಾರ್ಜಿಂಗ್ ಹಾಕ್ತೀನಿ. ಏನು ಖುಷಿ ನೋಡೋ ನನ್ನ ಬ್ಯಾಟ್ರಿ ಅಂತ. ನಾವು ಯಾವಾಗಲೂ ಫುಲ್ ಚಾರ್ಜ್ ಇರಲ್ಲ, ಫುಲ್ಲಿ ಚಾರ್ಜ್ ಇರೋದು. ಖುಷಿ ಆಟ ಆಡೋದಲ್ಲ ಮಗಳೇ, ಅದು ತಿನ್ನೋದು. ಹೆಂಗೆ ಗುದ್ದಾಡ್ತಾವಳು ನೋಡ್ರಿ. ಇಬ್ಬರು ಗುದ್ದಾಡ್ತಾವ್ರೆ. ಬಟಾಣಿ ಕಾಳಿಗೋಸ್ಕರ ಗುದ್ದಾಡ್ತಿರೋದು ಅವ್ವ ಮಗಳು. ಅಂಡಕ್ಕೆ ಅದಕ್ಕೆ ಹೇಳ್ದಿರೋದು. ನಂದು ಇದು ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗ್ತೈತೆ, ಚಾರ್ಜಿಂಗ್ ಹಾಕ್ತೀನಪ್ಪ, ನೀವು ಹೆಂಗಾರ ಮಾಡೋದು. ಏನು ಗೊತ್ತಾ, ಮನೇಲಿ ಕರೆಂಟ್ ಬೇರೆ ಹೊಂಟೋಯ್ತು. ಇದು ಎಮರ್ಜೆನ್ಸಿ ಲೈಟ್ ಉರಿತಾ ಇರೋದು. ಸೊ ಇವಾಗ ಕತ್ಲಲ್ಲೇ ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡಬೇಕು. ಚಿಕ್ಕವ ಸ್ನಾನ ಬಡಿಸ್ಕೊತಾವಳೆ, ಸ್ನಾನನೇ ಮಾಡ್ಕೊತಾವಳೆ ಸರಿಯಾಗೆ. ಸೊ ನಾವಿಲ್ಲೇ ಅಡುಗೆ ಮಾಡೋಣ. ಸೊ ನಮ್ಮಮ್ಮ ಕುಂಬಳಕಾಯಿನ ಕೊಯ್ದು ಮಡಗದೆ. ಸೊ ಇದಕ್ಕೆ ನಾವು ಪಲ್ಯ ಮಾಡಬೇಕು. ಇದನ್ನು ಪಲ್ಯ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ. ಸೊ ಬನ್ನಿ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇಷ್ಟನ್ನ ಕಟ್ ಮಾಡ್ಕೊಂಡು ಆಮೇಲೆ ಸಿಗೋಣ. ಮತ್ತು ಒಂದು ಟೊಮೊಟೊ ಕಟ್ ಮಾಡಬೇಕು. ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ.
ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಲಚ್ಕೋಬೇಕು, ಮತ್ತು ಹಸಿರುಮೆಣಸಿಕಾಯಿ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಇದು ಹಾಕ್ಕೊಂಡು ನೆಕ್ಸ್ಟು ನಾವು ರೆಸಿಪಿ ಮಾಡೋಣ. ಕುಂಬಳಕಾಯಿ ಪಲ್ಯನ. ಬನ್ನಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ. ಇಲ್ಲಿ ಆಲ್ರೆಡಿ ತೊಳಿತಿದ್ದಲ್ಲ ಕುಂಬಳಕಾಯಿನ. ಕಾಯಿ ಅಂತ ತುರಿದಾಕ್ಬೇಕಂತ. ಕಾಯಿ ಆಯ್ತಲ್ಲ, ಕಾಯಿ ತುರಿಯೋದ ಬಿಡು. ಕಾಯಿ ಪೀಸ್ ಮಾಡಿ ಮುಗಿತಲ್ಲ, ಅದನ್ನ ತೊಳೆದ್ಬಿಟ್ಟು ಜಾರೊಳಗೆ ಹಾಕ್ಬಿಟ್ಟು ಒಂದು ರೌಂಡ್ ಬರ ಅನ್ಸ್ಬಿಡು ಸಾಕು. ಓಕೆ ಡನ್. ಸೊ ಕಾಯಿನ ರುಬ್ಕೋತಾವೆ ಇಲ್ಲಿ. ತೊಳೆದ್ಬಿಟ್ಟು ಕಾಯಿನ ಚೆನ್ನಾಗೆ. ಸೊ ಅದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೋತೀವಿ. ಈ ಸ್ಟವ್ ಆನ್ ಮಾಡಿ ಪಾತ್ರೆ ಮಡಗಿದ್ದೀವಿ. ಇದು ಕುಂಬಳಕಾಯಿ ಮಾಡೋದಕ್ಕೆ, ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ. ಸೊ ಇದು ಆಲ್ಮೋಸ್ಟ್ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಇವಾಗ. ಚಿನ್ನಮ್ಮ, ಫೈರ್ ಮೀಟಿಂಗ್ ಎಲ್ಲ ಏನು ಮಾಡಿದ್ರೆ, ಏನೇನು ಹೇಳ್ಕೊಟ್ರು ಫೈರ್ ಮೀಟಿಂಗಲ್ಲಿ? ಹಾಂ, ಬೆಂಕಿ ಅಂಟಿಸ್ಬಿಟ್ಟು ಆರ್ಸೋದು ಹೆಂಗೆ ಅಂತ ಹೇಳ್ಕೊಟ್ರು. ನೀವೇ ಅಂಟಿಸ್ಬಿಟ್ಟು ನೀವೇ ಆರಿಸೋದಂತನಾ? ಗೊತ್ತಾಗ್ಬೇಕಲ್ಲಪ್ಪ. ಮತ್ತು ಅಂದರೆ ಅವರು ಈಗ ಬೆಂಕಿ ಹಚ್ಬಿಟ್ಟು ತೋರಿಸಿದ್ರಾ? ತೋರಿಸಿದ್ರು. ಹೌದಾ, ನಾನೆಲ್ಲ ನೀವೇ ಹಚ್ಬಿಟ್ಟು ನೀವೇ ಇದು ಮಾಡಬೇಕು ಅನ್ಕೊಂಡೆ. ಸರಿ, ಬೇಗ ಇದು ಮಾಡಿ. ಫೈರ್ ಅಂದರೆ ಎಷ್ಟು ಟೈಪ್ ಆಫ್ ಫೈರ್ ಇದೆ? ಹಾಂ, ಯಾವ್ದಾರು ಒಂದು ಹೇಳು. ಒಂದೇ ಥರ ತಾನೇ ಬೆಂಕಿ ಬರೋದು? ಎಷ್ಟು ಟೈಪ್ ಆಫ್ ಫೈರ್ ಇರುತ್ತೆ? 3 ಇದೆ. ಯಾವ್ಯಾವುದು ಹೇಳಿದ್ರು. ಇನ್ನೇನು ಆರಿಸಿ ನೀನು ಮತ್ತೆ? ಕಾಲೆಲ್ಲ ಜೋಗಿರ್ಕೊಂಬಿಟ್ಟು. ಹಾಂ, ಸೊ ಈ ಥರ ರುಬ್ಕೊಂಡಿದ್ದೀವಿ ಕಾಯಿನ. ಸೊ ಕಾಯ್ದಿದೆ. ಈಗ ಎಣ್ಣೆ ಹಾಕೋದಾಳೆ. ಸೊ ಇಲ್ಲಿ ಎಣ್ಗಾಯಿ ಮಾಡು ಅಂತ ಹೇಳ್ತಾವ. ಎಣ್ಗಾಯಿ ಅಂದರೆ ಎಣ್ಣೆ ಜಾಸ್ತಿ ಇರಬೇಕು. ನಮಗೆ ಎಣ್ಣೆ ಜಾಸ್ತಿ ಬೇಡ ಚಿನ್ನಮ್ಮ, ಎಣ್ಣೆ ಬೇಡ, ಸಾಕು ಸ್ವಲ್ಪ. ಅದು ಬೇಯಕ್ಕೆ ಬೇಡವೇನಾ? ಹೌದಾ, ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀವಿ. ಇಷ್ಟು ಸಾಸಿವೆ ಹಾಕೊಂಡ್ರೆ ಸಾಕು. ಅದು ಪಟ ಪಟ ಅಂತ ಸಿಡಿಬೇಕು. ಸಿಡಿದ್ರೆ ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅಲ್ಲಿಗೆ ಅರ್ಥ. ಇನ್ನೊಂದು ಅದು ಎಣ್ಣೆ. ಹಾಗೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೋಣ ನಾವು. ಸಾಸಿವೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೀರಿಗೆ, ಸಾಸಿವೆ, ಜೀರಿಗೆ ಅದು ಫಸ್ಟ್ ಹಾಕೊಂಡಿದ್ದು ಸಾಸಿವೆ, ಆಮೇಲೆ ಹಾಕೊಂಡಿರೋದು ಜೀರಿಗೆ. ಓಕೆನಾ? ನೀವು ಕನ್ಫ್ಯೂಷನ್ ಆಗಬೇಡಿ. ಆಮೇಲೆ ಕರಿಬೇವು ಹಾಕ್ತಾ ಇದ್ದಾಳೆ. ಹೇಳ್ಬಿಟ್ಟು ಹಾಕೋ, ಕರಿಬೇವು ಹಾಕ್ತಾ ಇದೆಯಾ? ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡ್ತದೆ ಇಲ್ಲಾಂದರೆ. ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀವಿ. ಯಾಕೆ ಎಣ್ಣೆ ಒಂದೇ ಕಡೆ ಆಯ್ತಲ್ಲ, ಸಮಾಗಿಲ್ಲ ಇದು. ಸಮವಾಗಿ ಎಲ್ಲ ಕಡೆ ಇರಬೇಕು ಇದು. ನೆಕ್ಸ್ಟ್ ನಾವು ಒಣ ಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀವಿ. ಪರವಾಗಿಲ್ಲ ತಗ. ಬೆಳ್ಳುಳ್ಳಿದ ಜಜ್ಜಿಲ್ಲ. ನನ್ನ ಹೆಂಡತಿ ಜಜ್ತಾವಳೆ ನೋಡಿ, ಯಾವ ಥರ ಜಜ್ತಾವಳೆ ಅಂತ. ಇದೇ ರೀತಿ ಜಜ್ಕೋಬೇಕು ನಾನು. ಇವಾಗ ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ಹಾಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಅಲ್ಲಾಡ್ಸೋಣ. ಅಲ್ಲಾಡಿಸೋ ಕೆಲಸ ನಮ್ಮದು. ಓ, ಎಲ್ಲ ಇದಾಗೋಯ್ತು ನಮ್ಮ. ಅಯ್ಯೋ, ನೆಕ್ಸ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀವಿ. ಬೆಳ್ಳುಳ್ಳಿ ಫಸ್ಟೇ ಹಾಕಬೇಕಾಯಿತು. ಅದಕ್ಕೆ ಇವಾಗ ಈರುಳ್ಳಿ ಎಲ್ಲ ಸೈಡ್ ಮಾಡಿಬಿಟ್ಟು ಎಣ್ಣೆ ಇರೋ ಜಾಗಕ್ಕೆ ನಾವು ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಬೆಳ್ಳುಳ್ಳಿ ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದು ಮಾಡಬೇಕು, ಫ್ರೈ ಆಗಬೇಕು. ಆವಾಗ ಅದು ಸ್ಮೆಲ್ಲು, ಘಮ ಘಮ ಅನ್ನೋ ಸ್ಮೆಲ್ಲು ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೆಳ್ಳುಳ್ಳಿನ ಈ ರೀತಿ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೀವು ಯಾವ ರೀತಿ ಬೇಕಾದರೂ ಫ್ರೈ ಮಾಡ್ಕೋಬೋದು. ಏನಂತೀರಾ ಮಿಸ್ಸಸ್ ಅವರೇ? ಮಾತೇ ಬರ್ತಿಲ್ಲ ಅವ್ರಿಗೆ. ಓಕೆ, ಗೊತ್ತಾಗಿದೆ ಬಿಡಿ ನಿಮ್ಮ ಮಾತು ಏನಂತ. ಸೊ ಇವಾಗ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಟೊಮೊಟೊವನ್ನು ಹಾಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ನಾವು ನೆಕ್ಸ್ಟು ಈ ಒಂದು ಕುಂಬಳಕಾಯಿ, ಕತ್ತರಿಸಿರುವಂಥ ಕುಂಬಳಕಾಯಿಯನ್ನು ಹಾಕೊಳ್ಳೋಣ. ಇವಾಗ ಅಲ್ಲಾಡಿಸಿದಾಳೆ ನನ್ನ ಹೆಂಡತಿ. ಯಾಕೆ ಚೆನ್ನಾಗಿ ನಗ್ತೀಯಾ? ನನ್ನ ಹೆಂಡತಿ ತುಂಬ ಉದ್ದವಳೆ, ತುಂಬ ಉದ್ದವಳೆ, ಅದಕ್ಕೆ ಚೇರ್ ಹಾಕೊಂಡವಳೆ. ಪರವಾಗಿಲ್ಲ, ಸಣ್ಣ ಕಾಯ್ತದ ಅಲ್ಲೇ ತಗ. ಕಟ್ ಮಾಡ್ತಾ ಇದೆಯಲ್ಲ ನೀನಿಯ. ಮಕ್ಕ ತೊಳೆದಿದೆಯಾ? ಹೌದೇನಾ? ಕೆಳಗಡೆ ಎಲ್ಲ ಬಿಡಿಸ್ಬಿಡಚ್ಚಿ ನಮ್ಮ ನಿಧಾನಕ್ಕೆ. ಕುಂಬಳಕಾಯಿ ಹಾಕುವ ಕೆಲಸ ನಮ್ಮ ಮಿಸ್ಸಸ್ ಅವರು ಕೆಳಗಡೆ ಎಲ್ಲ ಬೆಳೆಸ್ತಾವಳೆ. ಅದುವನ್ನು ಕುಂಬಳಕಾಯಿ ಎಲ್ಲ ಬೆಳೆಸ್ಬೇಡ ಏನು, ಓಕೆನಾ? ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮುಂದಿನ ಕಾರ್ಯವನ್ನು ನೋಡುಮ್ಮ.
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾವು ಯೂಸ್ ಮಾಡುವ ಉಪ್ಪು ಅಯೋಡೈಸ್ಡ್ ಉಪ್ಪು. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಕಲ್ಲು ಉಪ್ಪಾದರೂ ಯೂಸ್ ಮಾಡ್ಬೋದು. ಜಾಸ್ತಿ ಕುಯ್ತಾ ಇದೀನಿ ಅಂತೀಯಾ? ಲಾಗ್ ಮಾಡೋದು ಹಿಂಗೆ ಚಿನ್ನಮ್ಮ. ಲಾಗ್ ಮಾಡೋದು ಯಾವ ಥರ ಮಾಡಬೇಕು, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಗಬೇಕು. ನಾವು ಸುಮ್ಮನೆ ಮಾಡ್ಕೊಂಡು ಹೋದರೆ ಆಗುತ್ತಾ? ಆಗಲ್ಲ ತಾನೇ. ಅದಕ್ಕೋಸ್ಕರ ಲಾಗ್ ಮಾಡಬೇಕಾದ್ರೆ ಎಂಟರ್ಟೈನ್ಮೆಂಟಾಗಿ ಖುಷಿಯಾಗಿ ನಗ್ನಗ್ತಾ ಐಸ್ ಕ್ರೀಮ್ ಮಾಡಬೇಕು. ಫಸ್ಟ್ ಈಗ ಕುಂಬಳಕಾಯಿ ಪಲ್ಯ ಮಾಡಿ ಆಮೇಲೆ ಮಾಡೋದು ಐಸ್ ಕ್ರೀಮ. ಇವತ್ತಿನ ಟಿಫನ್ಗೆ ದೋಸೆ ಮಾಡ್ತಾವಳೆ ಇಲ್ಲಿ. ದೋಸೆ ಜೊತೆ ಕುಂಬಳಕಾಯಿ ಪಲ್ಯ. ಸೊ ಕುಂಬಳಕಾಯಿ ಪಲ್ಯ ಯಾವ ಥರ ಇದೆ ಅಂತ ನೋಡೋಣ. ಆಲ್ಮೋಸ್ಟ್ ಬೆಂದಿದೆ ಅನಿಸುತ್ತೆ. ಈಗ ಲಾಸ್ಟ್ ಟಚಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮ ಹತ್ರ ಇದೆಯಲ್ಲ ಏನೋ ತೆಂಗಿನಕಾಯಿ ರುಬ್ಬಿ ಮಾಡಿದ್ದೀವಲ್ಲ, ತೆಂಗಿನಕಾಯಿನ ಹಾಕ್ಬಿಟ್ರೆ ನಮ್ಮ ಈ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಓಪನ್ ಮಾಡ್ಬೋದು, ಹೆಂಗೈತೆ ನೋಡೋಣ. ಬಟ್ಟೆದಾಗ ಓಪನ್ ಮಾಡು. ವಾವ್, ಆಲ್ಮೋಸ್ಟ್ ಬೆಂದಿದೆ ನೋಡಿ. ನೀರೆಲ್ಲ ಹೆಂಗೆ ಬಿಟ್ಕೊಂಡಿದೆ. ಸೊ ನಾವು ನೀನು ಹಾಕಿಲ್ಲ, ನೀರೇನು ಹಾಕಿಲ್ಲ. ಇದಕ್ಕೆ ಯಾವುದೇ ಥರದ ಮಸಾಲೆಗಳು ಹಾಕಿಲ್ಲ. ಏನಪ್ಪ ಅಂತ ಹೇಳಿದ್ರೆ ನಾನೇನು ಕಟ್ ಮಾಡಿದ್ದೆ ಅದೇ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ನೆಕ್ಸ್ಟ್ ಏನು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ತೆಂಗಿನ ತುರಿದು ಮಡಗಿದ್ದೀನಲ್ಲ ತೆಂಗಿನಕಾಯಿನ, ಆ ತೆಂಗಿನಕಾಯಿನ ಹಾಕ್ಬಿಟ್ರೆ ಈ ಒಂದು ಪಲ್ಯ ರೆಡಿ. ಯಾವುದೇ ಥರದ ಮಸಾಲೆಗಳಿಲ್ಲ, ಎಣ್ಣೆ ಒಂದು ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. ಇಲ್ಲಿ ದೋಸೆ ಸೀದಾಯ್ತೈತೆ. ಸೊ ಬನ್ನಿ ಎಲ್ಲ ಹಾಕ್ಬಿಟ್ಟು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ತೆಂಗಿನ ತುರಿ ಹಾಕಿದ್ದೀವಿ. ತೆಂಗಿನ ತುರಿ ಹಾಕ್ಬಿಟ್ಟು ಒಂದು ರೌಂಡ್ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಪಲ್ಯ ಅಲ್ಲನ. ಸೊ ನಮ್ಮ ಒಂದು ಕುಂಬಳಕಾಯಿ ಪಲ್ಯ ರೆಡಿ. ಸೊ ಈ ಕುಂಬಳಕಾಯಿ ಪಲ್ಯ ಯಾವ ಥರ ಇದೆ, ಯಾವ ಥರ ಟೇಸ್ಟ್ ಬಂದಿದೆ ಅನ್ನೋದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರ್ಬೇಕು ನೀವು, ಆಯಿತಾ? ಕಾಯ್ತಾರಿ. ಅಲ್ಲಿ ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಅಲ್ಲಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಬೇಯಿಸ್ಬಿಟ್ಟು ನೆಕ್ಸ್ಟು ಸಾಕ ಬೆಂದಿರೋದು. ಸೊ ಬೆಂದಿರೋ ಸಾಕಂತೆ. ಇವಾಗ ಏನಿದ್ರು ಟೇಸ್ಟ್ ಮಾಡೋದಷ್ಟೇ. ಆಫ್ ಮಾಡಿಬಿಟ್ಟು ಸೊ ಇಲ್ಲಿ ದೋಸೆ ರೆಡಿ ಆಗ್ತಿದೆ. ಟೇಸ್ಟ್ ನೋಡುವಂಥ ಸಮಯ. ಕಾಂಬಿನೇಷನ್ನು ಮಾತ್ರ ಸೂಪರಾಗಿದೆ ನೋಡಿ. ಎಷ್ಟು ಮಾಡಿದ್ದಾಳೆ. ಸೊ ನನ್ನ ಮಗಳು ಹಾಲೇ ತಿಂತಿದ್ದಾಳೆ. ಅವಳು ದೋಸೆ ವಿತ್ ಹಾಲು ಜೊತೆ ತಿಂತಿದ್ದಾಳೆ. ಅವಳಿಗೆ ಫೋನ್ ಬೇಕೇ ಬೇಕು ಅವಳಿಗೆ. ಅಲ್ಲಪ್ಪ ನಿನಗೆ? ಸರ್ ಹೋಗಪ್ಪ ಮಗದವ್ರಿಗೂ. ಹಾಂ ಹೋಗು. ಸೊ ಇಲ್ಲಿ ಗಂಧದ ಗುಡಿ ಫಿಲಮ್ ನಡೀತಿದೆ. ಅಣ್ಣವರು ಗಂಧದ ಗುಡಿ ಫಿಲಮ್ ನೋಡ್ತಾವ್ರೆ ನಮ್ಮಪ್ಪ. ಅದಕ್ಕೆ ಎಲ್ಲಾಡ್ದೇ ಕೂತವ್ರೆ. ಸೊ ಬನ್ನಿ ಗೈಸ್, ಈಗ ನಾವು ಸಹ ರೆಡಿಯಾಗಿದ್ದೀವಿ. ನಮ್ಮ ಚಿನ್ನಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಇವಳನ್ನ ಬಿಟ್ಬಿಟ್ಟು ನಾವು ಇವಳು ಬರೋದಿಲ್ವಂತೆ. ಸೊ ನಾನು ಒಬ್ಬನೇ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ಅವ್ಳಿಗೆ ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಆಮೇಲೆ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಬಾ ಮತ್ತೆ. ನೀವು ಬರ್ತೀನಿ ಅಂತೀಯ, ಬರೋದಿಲ್ಲ ಅಂತೀಯ. ಏನು ಚಿನ್ನಮ್ಮ ನಿನ್ನ ಏನು ಭಯ ಆಗುತ್ತೆ. ಕಂಡಿರೋದು ದೋಸೆ, ಒಂದು ಸ್ವಲ್ಪ ಕುಂಬಳಕಾಯಿ ಪಲ್ಯ. ಬನ್ನಿ ರುಚಿ ನೋಡೋಣ. ಓಕೆ ನೋಡಿ ಯಾವ ಥರ ಆಯ್ತು ಈಗ. ಇದಕ್ಕೆ ನೀರು ಬಿಟ್ಕೊಂಡಿದ್ದದೆ. ಏಕೆ ಜಾಸ್ತಿ ನೀರು ಹಾಕ್ಬಿಟ್ರಾ? ನೀರು ಹಾಕಿಲ್ಲ. ತೊಳ್ದಾಗ ಚೆನ್ನಾಗಿದೆ, ಸೂಪರಾಗೈತೆ. ಮತ್ತು ಏನೇನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅಷ್ಟೇ. ಮಿಕ್ಕಿದೆಲ್ಲ ನಮ್ಗೆ ಸಾಲ್ಟ್ ಕಡಿಮೆನೇ ಇರಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಈ ನೀರು ಯಾಕೆ ಬಿಟ್ಕೊಂಡಿದೆ ಅಂತ ಹೇಳಿದ್ರೆ ಇದು ಕುಂಬಳಕಾಯಿ ತುಂಬ ಎಳೆಯೋದು. ಮತ್ತು ಬೇಯಿಸ್ತಾ ಅದು ನೀರು ಬಿಟ್ಕೊಳ್ಳುತ್ತಲ್ಲ, ಆ ಒಂದು ನೀರು ಅಷ್ಟೇ ಇದು. ಪೂಜಾ ಟೇಸ್ಟ್ ನೋಡು ಅಂತ ಹೇಳಿದ್ರೆ ನೀನು ನಾಳೆ ಮೇಯ್ತಾ ಇದೆಯಾ? ಹೆಂಗೈತೆ ಟೇಸ್ಟು? ಹಾಂ ಹಿಂಗಂದ್ರೆ ಸೂಪರ್ ಆಯ್ತಾ? ನೀನು ತಿನ್ನವಾ? ನೀನು ತಿಂದಾದ್ಮೇಲೆ ಹೇಳೋ ಆಯಿತಾ? ಸರಿ ಓಕೆ, ಬಾಯ್ ಮಾಡ್ಬಿಡು. ಓಕೆ ಬತ್ತೀಯ ನೀನು ಹೆಂಗೆ ಹಾಸ್ಪಿಟ್ಲು? ಏನು ಮಾಡ್ತೀಯ ಹೇಳು ಪಟ ಅಂತ? ಒಂದೊಂದ್ಸಲ ಇರ್ತಾರೆ, ಒಂದೊಂದ್ಸಲ ಇರೋದಿಲ್ಲ. ಹೇಳೋಕ್ಕಾಗಲ್ಲ. ಬೇಡ ಬಿಡ, ನಾವಿಬ್ಬರೇ ಹೋಗ್ತೀವಿ ಆಯಿತಾ? ಓಕೆ ನಾವಿಬ್ಬರೇ ಹೋಗೋದಿವಿ. ನಾನು ನಮ್ಮ ಚಿನ್ನಮ್ಮ. ಹೆಂಗೈತಪ್ಪ? ಹಾಂ ಭಯ ಬಿಡೋದಿಲ್ಲಪ್ಪ. ಸರಿ ನಡಿ, ನಾವು ಇದಕ್ಕೆ ಹೋಗೋದಾ ಹಾಸ್ಪಿಟ್ಲ್? ಹಾಂ ಸರಿ ಆಯ್ತು ನೋಡಿ. ಅವಳು ಹಂಗೆ ಹೋಯ್ತಾಳೆ ಕೆಲಸಕ್ಕೆ. ಹಾಯ್ ಪೂಜಾ ಬಾಯ್. ಗೈಸ್ ಇವಾಗ ಬಂದು ಹಾಸ್ಪಿಟ್ಲ್ ಹತ್ರ.
ದಬ್ಚಿದ ಬರ್ತಾಳೆ. ಸೊ ಬನ್ನಿ ಎಲ್ಲ ಇಟ್ಬಿಡ್ಬೇಕು ನಾವು ಫಸ್ಟ್. ಇರೋ ಮಗಳ ಚಿನ್ನ ಇದೇ ಹಾಕಲಿಲ್ಲ, ಏನಪ್ಪ ಲಾಕ್ ಮಾಡಲಿಲ್ಲ, ಗಾಡಿ ಲಾಕ್ ಮಾಡಲಿಲ್ಲ, ಲಾಕ್ ಮಾಡೋಣ. ಆಯ್ತು ಈಗ. ಸೊ ಇಂಜೆಕ್ಷನ್ ಕೊಡ್ಸಾಯ್ತು. ನನ್ನ ಮಗಳಂತೂ ಸಖತ್ತಾಗಿ ಹತ್ತು ಹಾಕ್ಬಿಟ್ಲಿ ಇವತ್ತಂತೂ. ಎಲ್ಲಿ ಕೊಟ್ರು ಮಗಳು ಇಂಜೆಕ್ಷನ್ ನಿಂಗೆ? ಎಲ್ಲಿ ಕೊಟ್ರಾ? ನೋಯ್ತಾ? ಹೆಂಗೆ ನೋಯ್ತು ಮಗಳ? ಜೋರಾಗಿ ನೋಯ್ತಾ? ಅಯ್ಯೋ ಸಖತ್ತಾಗಿ ಹತ್ತು ಹಾಕ್ಬಿಟ್ಲು ನನ್ನ ಮಗಳಂತೂ. ನಂಗಂತೂ ಬೇಜಾರಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಪೂಜೆನ ಕರ್ಕೊಬರ್ಬೇಕು. ಸೊ ನೆಕ್ಸ್ಟ್ ಮಂತ್ 2ನೇ ತಾರೀಕು ಇನ್ನೊಂದು ಇಂಜೆಕ್ಷನ್ ಐತೆ. ಆ ಇಂಜೆಕ್ಷನ್ ಕೊಟ್ಬಿಟ್ರೆ ಸಾಕು. ಐಸಿಮ್ ಕೊಡಿಸೋದು ನನಗೆ ಆಯಿತಾ. ಬನ್ನಿ ಐಸಿಮ್ ಕೊಡ್ಸೋಕ್ಕೆ ಹೋಗೋಣ ಈಗ. ಏನವಾ ಐಸಿಮ್ ಬೇಕಾ? ಅಲ್ಲಾಯ್ತು ನೋಡಿ ಐಸಿಮ್ಮು ಕೊಡಿಸ್ತೀನಿ ಬಾ. ಎಷ್ಟು ಬೇಕು ಐಸ್ ಕ್ರೀಮು? 3 ಬೇಕಾ? ಯಾವ ಐಸ್ ಕ್ರೀಮ್ ಬೇಕು? ಎಷ್ಟೊಂದು ಐತೆ ಮಗಳ ಇಲ್ಲಿ ಐಸ್ ಕ್ರೀಮು. ಯಾವ್ದು ಬೇಕು ನೋಡು. ಓಹೋ ಹೋ ಹೋ ಇಷ್ಟೊಂದಲ್ಲವಲ್ಲವಾ? ಐಸ್ ಕ್ಯಾಂಡಿ ಬೇಕಾ? ಇದು ಬೇಕಾ? ಕೋನ್ ಬೇಕಾ ನಿಮಗೆ? ಸರ್ ಬನ್ನಿ. ಯಾವುದೋ ಕಪ್ ಐಸ್ ಬೇಕಾ? ಓಕೆ ಸಾಕಾ? ಯಾವ ಫ್ಲೇವರ್ ಕೊಡಲಿ? ಚಾಕ್ಲೇಟ್ ಕೊಡ್ತೀನಿ. ಚಿಕ್ಕದಿಲ್ವಾ? ಚಿಕ್ಕ ಕೊಡಿ ಚಾಕ್ಲೇಟು. ಚಿಕ್ಕದಿಲ್ಲ ಚಾಕ್ಲೇಟು. ಇದೆ ಇವೆಲ್ಲ ಇವೆಲ್ಲ ಇದು ಕಾಟನ್ ಕ್ಯಾಂಡಿ. ಹೌದಾ? ಇದಕ್ಕೆ ಸ್ಪೂನ್ ಇಲ್ವಾ? ನಿಮಗೆ ಮಗಳ ಇದಾ? ನೀನು ಇದು ಮಾತ್ರ ತಿನ್ಬೇಕಾ? ತಿನ್ಬಾರ್ದಾಯ್ತಾ? ಹಾಂ ಥ್ಯಾಂಕ್ ಯು ಹೇಳು. 240. 240. ಇಲ್ಲ ಅಷ್ಟು ತೆರೆಯ ಇದೇನು ಗಟ್ಟಿಗಳು ಅವಳಿಗೆ ಫ್ರಿಜ್ಜಿಗೆ ಬಂದು ಫ್ರಿಜ್ಜಿಗೆ ಒಂದೊಂದು ಎತ್ಕೊಳ್ಳಿ. 2 ಮಡಗಿ ಮಿಕ್ಕಿದವನಲ್ಲ. ನೀವೆಲ್ಲ ಒಂದೊಂದು ಎತ್ಕೊಳ್ಳಿ. ಅವಳಿಗೊಂದು. ಹಾಂ ನಿಮ್ಗೆ ಯಾವುದು ಯಾವುದು ಅವಳ ಕೈಲಿ ಹಿಡ್ದವಳಲ್ಲ ಅದೆಯಾ? ಅವು ಇವು ನೀವು ನಾನು ತಗೊಳ್ಳಿ. ಅಪ್ಪಂಗೊಂದು ಕೊಡು, ನೀವೊಂದು ಕೊಡು, ಅವಳಿಗೊಂದು ಮುಡುಗು, ಪೂಜೆಗೊಂದ. ಅಮ್ಮ ಅಜ್ಜಿಗೆ ಹೇಳು ಚೂಚೂರು ಅಂತ. ಹೊತ್ತಾ ಹೆಂಗತ್ತೆ ಹೇಳು, ತೋರಿಸು. ತಾತಂಗೆ ಕೊಡು ಐಸ್ ಕ್ರೀಮಾ. ತಾತಂಗೆ ಕೊಡುವ ಐಸ್ ಕ್ರೀಮಾ. ಸೊ ಗೈಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುಮ. ಬಾಯ್ ಬಾಯ್.